ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಿ ಮನೆ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನೋಡ್ರಿ ನಾನು ನಿಮ್ಗೆ ತುಂಬ ಈಸಿಯಾಗಿ ನಾವು ರುಚಿಕರವಾದಂತಹ ಮಜ್ಜಿಗೆ ಸಾಂಬಾರು ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀ. ಯಾವಾಗಲೂ ನೀವು ಒಂದೇ ಥರ ಬೇಳೆ ಸಾಂಬಾರು ಮಾಡ್ಕೊಂಡು ತಿಂದು ಬೇಜಾರಾದಾಗ ಈ ಥರ ಮಜ್ಜಿಗೆ ಸಾಂಬಾರು ಮಾಡಿದ್ರಿ ಅಂದ್ರೆ ಅನ್ನಕ್ಕೆ ಭಾಳ ರುಚಿ ಕೊಡ್ತೈತಿ. ಖಂಡಿತ ನೀವು ಕೂಡ ಒಂದ್ಸಲ ಮನೇಲಿ ಈ ಥರ ಮಜ್ಜಿಗೆ ಸಾಂಬಾರನ್ನ ಟ್ರೈ ಮಾಡಿರಿ. ಮನೆ ಮೊಸರು ಅಂತ ಇದ್ರೆ ಇನ್ನೂ ರುಚಿ ಆಕತ್ರಿ ಮಜ್ಜಿಗೆ ಸಾಂಬಾರು. ಬನ್ನಿರಿ ಹಾಗಂದ್ರೆ ಈ ಮಜ್ಜಿಗೆ ಸಾಂಬಾರು ಮಾಡೋದು ಹಿಂಗಂತ ನೋಡೋಣ. ಮೊದಲಿಗೆ ರೀ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ ರೀ, ಒಂದು ಅರ್ಧ ಲೀಟ್ರ್ನಷ್ಟು. ಮನೆಯಲ್ಲೇ ಹಾಲನ್ನು ಬಿಸಿ ಮಾಡಿಬಿಟ್ಟು ಎಪ್ಪು ಮಾಡಿರೋ ಮೊಸರು, ಇದು ಮನೆ ಮೊಸರು. ಮನೆಯಲ್ಲಿ ಮಾಡಿರುವಂತಹ ಮೊಸರಿನಿಂದ ನೀವು ಮಜ್ಜಿಗೆ ಸಾಂಬಾರು ಮಾಡ್ಕೊಂಡ್ರೆ ಭಾಳ ರುಚಿ ಇರ್ತೈತೆ ರೀ ಮಜ್ಜಿಗೆ ಸಾಂಬಾರು. ಇದನ್ನಿವಾಗ ಇನ್ನೊಂದು ಈ ಥರ ಸ್ವಲ್ಪ ರೌಂಡ್ ಇರಬೇಕ್ರಿ ಗುಂಡಿ, ಆ ಥರ ಗುಂಡೀಲಿ ಹಾಕ್ಕೊಳ್ಳೋಣ ಮೊಸರನ್ನೆಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಮಜ್ಜಿಗೆ ಕಡಿಯೋ ಕಡಗೋಲಿರುತ್ತೆ, ಮಜ್ಜಿಗೆ ಕಡಿಯೋ ಕಡಗೋಲಿಂದ ಇದನ್ನು ಚೆನ್ನಾಗಿ ಕಡ್ದ್ಕೊಳ್ಬೇಕು. ಇವಾಗ ಮೊಸರನ್ನು ನಾವು ಮಿಕ್ಸಿಯಲ್ಲಿ ಮಜ್ಜಿಗೆ ಮಾಡೋದಕ್ಕಿಂತ ಈ ಥರ ಕಟ್ಟಿಗೆನ ಬಳಸ್ಬಿಟ್ಟು ನಾವು ಮಜ್ಜಿಗೆ ಮಾಡ್ಕೊಂಡ್ರೆ ಭಾಳ ರುಚಿ ಇರ್ತಾವ್ರಿ ಮಜ್ಜಿಗೆನೂ. ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಹೀಗೆ ಮಜ್ಜಿಗೆ ಮಾಡ್ತಿದ್ರು ಕಡಗೋಲಿಂದ. ನೋಡ್ರಿ ಇವಾಗ ಮೊಸರನ್ನು ನಾನಿಲ್ಲಿ ಚೆನ್ನಾಗಿ ಕಡ್ದಿದ್ದೀನಿ. ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ್ರಿ. ನೋಡ್ರಿ ಇವಾಗ ನಾನಿಲ್ಲಿ ಮಜ್ಜಿಗೆನ ಕಡ್ದ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ರೀ. ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕೋರಿ. ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಮಜ್ಜಿಗೆ, ಅಂದ್ರೆ ಮಜ್ಜಿಗೆ ಸಾರು ರುಚಿಯಾಗಿ ಆಗ್ತದ. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಂಡ್ಬಿಡ್ರಿ. ನಂತರ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟೇನ್ರಿ ನಾನು. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮನೇಲಿ ಯಾವಾಗಲೂ ರೆಡಿ ಇರಬೇಕ್ರಿ ಈ ಥರ ಪೇಸ್ಟು. ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಜೀರಿಗೆ ಹಾಕಿಬಿಟ್ಟು ಎಲ್ಲದನ್ನು ಹುರಿದು ಪೇಸ್ಟ್ ಮಾಡಿರೋದದು. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆ ಹಾಕೋರಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ್ರಿ. ನಂತರ ಜೀರಿಗೆ ಹಾಕೋಬೇಕು. ಇದಕ್ಕೆ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋರಿ. ಅದಾದ ನಂತರ ರೀ ಇದಕ್ಕೆ ಇವಾಗ ನಾವು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಒಂದೆರಡು. ಸ್ವಲ್ಪ ಬೆಳ್ಳುಳ್ಳಿಲಿ ಕೆಂಪಗಾದ ನಂತರ ಪೇಸ್ಟ್ ಮಾಡಿರುವಂತಹ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳೋಣ. ನೀವು ಕೂಡ ಪೇಸ್ಟ್ ಮಾಡಿಕೊಂಡೇ ಹಾಕ್ಕೊಳ್ರಿ, ಮನೇಲಿ ಪೇಸ್ಟ್ ಇಲ್ಲ ಅಂದರೂ ಕೂಡ ಏನಿಲ್ಲ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕ್ರಿ. ನೀವು ಜಾಸ್ತಿ ಮಾಡೋದಾದರೆ ಸ್ವಲ್ಪ ಹುರಿದ್ಬಿಟ್ಟು ಮಾಡ್ಕೊಳ್ಳಿ ಎಲ್ಲ ಪದಾರ್ಥಗಳನ್ನು, ಇನ್ನೂ ಚೆನ್ನಾಗಾಗೋದು ಪೇಸ್ಟು. ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ರೀ ನಾನು. ನೀವು ಯಾವ ಪಲ್ಯಗಳಿಗೂ ಆ ಪೇಸ್ಟ್ ಹಾಕೊಂಡ್ರೆ ಭಾಳ ರುಚಿ ಇರ್ತದೆ. ನೋಡಿರಿ ಇವಾಗ ಹುಳಿ ಇಲ್ಲಿ ರೆಡಿಯಾಗಿದೆ ಮಸಾಲೆ. ಇದನ್ನ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕ್ರಿ. ಬಿಸಿ ಇರೋದಕ್ಕೆ ನಾವು ಮಜ್ಜಿಗೆನ ಮಿಕ್ಸ್ ಮಾಡಬಾರ್ದು. ಮಜ್ಜಿಗೆ ಬಿಸಿ ಇರುವ ಪಾತ್ರೆಗೆ ಅಥವಾ ಮಸಾಲೆಗೆ ಮಜ್ಜಿಗೆ ಹಾಕಿಬಿಟ್ರೆ ಮಜ್ಜಿಗೆ ಎಲ್ಲ ಒಡೆದು ಬಿಡ್ತದ್ರಿ. ಪೂರ್ತಿ ತಣ್ಣಗಾದ ನಂತರ ನಾನಿಲ್ಲಿ ಮಜ್ಜಿಗೆ ಹಾಕ್ಕೊಂಡಿನಿ ರೀ. ನೋಡಿರಿ ಇವಾಗ ಬಿಸಿ ಬಿಸಿ ರೈಸ್ಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರಿ. ನೋಡಿದ್ರಲ್ರಿ ಹ್ಯಾಂಗೆ ನಾವು ಮನೇಲೇ ತುಂಬ ಈಸಿಯಾಗಿ ಅನ್ನಕ್ಕೆ ಮಜ್ಜಿಗೆನ ಮಾಡ್ಕೊಳ್ಳೋದಂತ. ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿರಿ. ಲೈಕ್ ಮಾಡ್ದೇನೆ ಹಾಗೆ ಹೋದರೆ ನಮಗೆ ಬೇಜಾರಾಕತಿ. ಮತ್ತು ನಿಮ್ಮ ಫ್ಯಾಮಿಲಿಗೆ, ನಿಮಗೆ ಗೊತ್ತಿರೋರಿಗೆ, ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡ್ಕೊಳ್ರಿ. ಏನಾದರೂ ನಮ್ಮ ಜೊತೆ ನಿಮಗೆ ಡಿಸ್ಕಷನ್ ಮಾಡಬೇಕು ಅಂತ ಅನಿಸಿದರೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಚಲೋ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಲಕ್ಷ್ಮೀ ಮನೆ ಭೋಜನ ಕಾರ್ಯಕ್ರಮ. ಧನ್ಯವಾದಗಳು.